ಕಸ್ಟಮರ್ ನಮ್ಮನ್ನು ಗ್ಯಾರಂಟಿ ಬೈದು ಬಿಡ್ತಾರೆ. ಅವ್ರ ಮಾತಿಗೆನೇ ಇಲ್ಲಿ ನಿಂತ್ಕೊಂಡು ಇನ್ನೊಂದು ಸ್ವಲ್ಪ ಮಾತಾಡ್ಬೇಕನ್ಸುತ್ತೆ. ಚಟ್ನಿ ಚಿತ್ರಾನ್ನ ಟ್ರೈ ಮಾಡಿ, ಅಲ್ಟಿಮೇಟ್ ಆಗಿದೆ. ತುಪ್ಪ ಹಾಕ್ಸ್ಕೊಳ್ಳಿ, ಒಳ್ಳೆ ಟೇಸ್ಟ್, ಬೊಂಬಾಟಾಗಿದೆ. ಸಾಗು ಜೊತೆಗೆ ಚಿತ್ರಾನ್ನ ಅಂತೆ, ಎಂಥ ಕಾಂಬಿನೇಷನ್ ನೋಡಿ. ಒಂದು ಕಾಂಪ್ಯಾಕ್ಟ್ ಆಗಿರುವಂಥ ಜಾಗ ಆದರೂ ಕೂಡ ಸಿಕ್ಕಾಪಟ್ಟೆ ಜನ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಕಾಸ್ಟ್ಲಿ ಅಲ್ಲ, ಬಜೆಟ್ ಫ್ರೆಂಡ್ಲಿ, ಜಸ್ಟ್ 60 ರೂಪಾಯಿ ಕೊಡುವಂಥದ್ದು. ಹಿಂಗೆ ಎತ್ಬಿಟ್ಟು ಜಸ್ಟ್ ಕೈ ಆಚೆ ತೆಗೆದ್ರೆ ತುಪ್ಪ ನೋಡಿ, ಕೈ ಟು ಕೈ ಚೇಂಜ್ ಆದಾಗ ಟೇಸ್ಟ್ ಚೇಂಜ್ ಆಗುತ್ತೆ, ಕ್ವಾಲಿಟಿ ಚೇಂಜ್ ಆಗುತ್ತೆ. ಇವ್ರ ಮಿಸ್ಸಸ್ ಅವ್ರ ಮನೆ ಮಗಳೆಲ್ಲ ಅದೇ ಕೈ ಬಂದಿದೆ. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇದ್ದೀನಪ್ಪ ಅಂದರೆ ಕಬ್ಬನ್ಪೇಟೆ ಅವಿನಿ ರೋಡ್ ಯಾರಿಗೆ ತಾನೇ ಗೊತ್ತಿಲ್ಲ. ಆಲ್ಮೋಸ್ಟ್ ಬೆಂಗಳೂರಲ್ಲಿರುವಂಥ ಸ್ಟೂಡೆಂಟ್ಸು ಇಲ್ಲಿ ಬಂದು ಬುಕ್ನ ಪರ್ಚೇಸ್ ಮಾಡ್ಕೊಂಡು ಹೋಗುವಂಥ ಒಂದು ಜಾಗ, ಒಂದು ಹಬ್ ಅಂತಲೇ ಹೇಳ್ಬೋದು. ಇಂಥ ಒಂದು ಜಾಗದಲ್ಲಿ ಕಳೆದ 25 ವರ್ಷಗಳಿಂದ ಒಂದು ಜಾಗ ಸಿಕ್ಕಾಪಟ್ಟೆ ಫೇಮಸ್ಸು. ಬೆಂಗಳೂರು ಅಂದರೆ ನೀವು ಓಲ್ಡ್ ಸ್ಕೂಲ್ ದೋಸೆಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಆ ಒಂದು ಕೈಂಡಲ್ಲಿ ಈ ಒಂದು ಜಾಗನ ಸೇರುತ್ತೆ. ಈಗ CTR, MTR, ಅದೇ ಥರ ಈ ಒಂದು GTR ಅಂತಲೇ ಹೇಳ್ಬೋದು. ಇಲ್ಲಿ ಸುಮಾರು ವೆರೈಟಿ ದೋಸೆ ಸಿಗುತ್ತೆ. ಅದರಲ್ಲಿ ಮಸಾಲೆ ದೋಸೆ, ಮಿನಿ ಮಸಾಲೆ ದೋಸೆ, ತುಪ್ಪದ ಖಾಲಿ ದೋಸೆ ಸಿಕ್ಕಾಪಟ್ಟೆ ಫೇಮಸ್. ಇದ್ರ ಜೊತೆಗೆ ತಿಂಡಿಯಲ್ಲಿ ಚಿತ್ರಾನ್ನ ಮತ್ತು ಪಲಾವ್ ಅಂತ ಸರ್ವ್ ಮಾಡ್ಕೊಂಡ್ಬರ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪುಲರು. ಬೆಂಗಳೂರಿನ ನಾನಾ ಕಡೆಯಿಂದ ಬಂದು ಇಲ್ಲಿ ತಿಂಡಿ ಮಾಡ್ಕೊಂಡು ಹೋಗ್ತಾರೆ. ನಾವು ಕೂಡ ಇಲ್ಲಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದು ಇವರು ಬೆಳಿಗ್ಗೆ 7ರಿಂದ 12 ಗಂಟೆವರೆಗೂ ರನ್ ಮಾಡ್ಕೊಂಡ್ಬರ್ತಾರೆ. ಮತ್ತು ಮಧ್ಯಾಹ್ನ ಟೈಮಲ್ಲಿ ಕಂಟಿನ್ಯೂ ಆಗಲ್ಲ, ಜಸ್ಟ್ ಬೆಳಿಗ್ಗೆ 7ರಿಂದ 12 ಗಂಟೆವರೆಗೂ ಮಾತ್ರ. ಹೋಗಿ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಇವರು ಫುಡ್ಸ್ನು ಕೂಡ ಟೇಸ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಗೋಪಾಲ್ ಟಿಫನ್ ರೂಮ್ GTR ಅಲ್ಲಿ ಒಂದೊಳ್ಳೆ ಬಿಸಿ ತುಪ್ಪದ ಖಾಲಿ ದೋಸೆನ ಟ್ರೈ ಮಾಡಿ. ಈ ರೋಡು ಕಬ್ಬನ್ಪೇಟೆ ಅವಿನಿ ರೋಡಿಂದ ಬರುವಂಥ ಒಂದು ರೋಡು, 20ನೇ ಕ್ರಾಸು. ಇಲ್ಲಿ ಲೆಫ್ಟ್ ಅವಿನಿ ರೋಡಿಂದ ಜಸ್ಟ್ ಒಂದು 100-200 ಮೀಟ್ರ್ ಮುಂದೆ ಬಂದರೆ ಲೆಫ್ಟು ಬರುವಂಥ ಒಂದು ಜಾಗ JK ಎಂಟರ್ಪ್ರೈಸಸ್ ಅಂತ ಇದೆ. ಅದರ ಎಕ್ಸಾಕ್ಟ್ ಆಪೋಸಿಟ್ಲಿ ಬರುತ್ತೆ. ಇಲ್ಲಿದೆ ನೋಡಿ, GTR ಗೋಪಾಲ್ ಟಿಫನ್ ರೂಮ್ ಅಂತ. ಬನ್ನಿ ಹೋಗಿ ಓನರ್ನ ಮಾತಾಡ್ಸೋಣ. ಒಳ್ಳೆ ಮನುಷ್ಯ, ಖುಷಿಯಾಗಿ ಮಾತಾಡ್ತಾರೆ. ಅವ್ರ ಮಾತಿಗೆನೇ ಇಲ್ಲಿ ನಿಂತ್ಕೊಂಡು ಇನ್ನೊಂದು ಸ್ವಲ್ಪ ಮಾತಾಡ್ಬೇಕನ್ಸುತ್ತೆ. ಆಲ್ರೆಡಿ ರಶ್. ಒಂದು ಚಿಕ್ಕ ಜಾಗ, ಒಂದು ಕಾಂಪ್ಯಾಕ್ಟ್ ಆಗಿರುವಂಥ ಜಾಗ ಆದರೂ ಕೂಡ ಸಿಕ್ಕಾಪಟ್ಟೆ ಜನ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಹೋಗಿ ಇವರ ಸ್ಪೆಷಲ್ ತುಪ್ಪ ಖಾಲಿ ಟ್ರೈ ಮಾಡೋಣ. ಸರ್, ರೆಡಿ ಆಯಿತಾ ದೋಸೆ? ಇದೊಂದು ಕಾಂಪ್ಯಾಕ್ಟ್ ಜಾಗ, ಒಂದು 3 ಜನ ಕೂರ್ಬೋದು ಅಷ್ಟೇ. ಆಲ್ಮೋಸ್ಟ್ ಜನ ಇಲ್ಲಿ ಬಂದು ಒಂದು 2-3 ಕೂರ್ತಾರೆ ವಯಸ್ಸಾದವರು. ಮಿಕ್ದವ್ರಲ್ಲಿ ಆಚೆ ನಿಂತು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಜನ ಪಾರ್ಸಲ್ ಕೂಡ ತೊಗೊಂಡು ಹೋಗುವಂಥದ್ದು. ಸ್ವಲ್ಪ ಸೈಡಣ ಸರ್, ನಮಗೆ ತುಪ್ಪ ಖಾಲಿ ಇದು ಹಾಕಿದಾರಾ? ಇದು ಕೂಡ ಫೇಮಸ್ ಆಗಿರೋಂಥದ್ದು ಐಟಮ್. ಚಿತ್ರಾನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರಂತೆ. ರೈಸ್ ಬಾತು ಕೂಡ ಮೈಲ್ಡಾಗಿ ಮನೆ ಥರ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಕಸ್ಟಮರು. ಸರ್, ತುಪ್ಪ ಖಾಲಿ ಒಂದು ಸಿಂಗಲ್ ಕೊಡಿ ಸಾಕು. ಹಾಂ ಸರ್. ಹಾಂ ಸರ್. ಹಾಂ, ಯೂಟ್ಯೂಬ್ ಹಾಕ್ತೀನಿ. ಫುಡ್ಡಿ ಕನ್ನಡಿಗ ಅಂತ. ತುಪ್ಪ ಹಾಕ್ತೀರಾ ಇದಕ್ಕೆ? ಆಲ್ರೆಡಿ ಹಾಕಿದ್ದೀರಾ? ಇದ್ರ ಮೇಲೆ ತುಪ್ಪ ಹಾಕಲ್ಲ ಅಂದರೆ? ಓಕೆ, ಇಲ್ಲಿ ಕಸ್ಟಮರ್ಗೆ ಈ ಥರ ಹಾಕೊಡಲ್ವಾ? ಓಕೆ, ಸಪ್ರೇಟ್ ಬರುತ್ತೆ. ಇದ್ರಲ್ಲಿ ಬರಲ್ಲ, ಹೆಂಚ್ ಮೇಲೆ ಹಾಕ್ಬಿಡ್ತೀರಾ? ಓಕೆ, ಎಷ್ಟಿದು ಪ್ರೈಸು? 60 ರೂಪೀಸ್. ಎಸ್, ನಮ್ಮ ಐಟಮ್ ತೊಗೊಂಡಿದ್ದೀವಿ. ಇಲ್ಲಿನ ಸ್ಪೆಷಲ್ ಐಟಮು. ಇದನ್ನ ಏನು ಮಾಡ್ತಾರೆ ಅಂದರೆ ಹೆಂಚ್ ಮೇಲೆ ಹಾಕ್ಬಿಟ್ಟು ಅಲ್ಲೇ ತುಪ್ಪ ಹಾಕಿ ಕೊಡುವಂಥದ್ದು. ನಾನು ಬೇಕಂತಾನೆ ಇಲ್ಲಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಅದ್ರ ಮೇಲೆ ತುಪ್ಪ ಹಾಕ್ಸ್ಕೊಂಡಿದ್ದೀನಿ. ನಾರ್ಮಲ್ ಪ್ಲೇನ್ ಖಾಲಿ ದೋಸೆ ಬರುತ್ತಲ್ಲ, ಅದ್ರ ಮೇಲೆ ತುಪ್ಪ ಹಾಕಿ ಕೊಡ್ತಾರಂತೆ. ನಾನು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಚಿಕ್ಕ ಜಾಗ. ಇಲ್ಲಿ ಟ್ರೈ ಮಾಡಿದ್ರೆ ಕಸ್ಟಮರ್ ನಮ್ಮನ್ನು ಗ್ಯಾರಂಟಿ ಬೈದು ಬಿಡ್ತಾರೆ. ನಾವು ಆಚೆ ಹೋಗಿ ಟೇಸ್ಟ್ ಮಾಡೋಣ. ಎಸ್, GTR ಅಲ್ಲಿ ಮೊದಲ ಐಟಮು ತುಪ್ಪ ಖಾಲಿ ತೊಗೊಂಡಿದ್ದು. ಈ ಒಂದು ಐಟಮು ನಮ್ಮ ಚಿಕನ್ ಟಿಫನ್ ರೂಮ್ CTR ಅಲ್ಲಿ ಫೇಮಸ್ ಆಗಿರೋಂಥ ಒಂದು ಐಟಮು. ಅವರ ಫ್ಯಾಮಿಲಿಯವರು ರನ್ ಮಾಡ್ಕೊಂಡು ಬರ್ತಿರೋದ್ರಿಂದ ಆ ಒಂದು ಐಟಮ್ನಲ್ಲಿ ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಗರಿ ಇದು ನೋಡೋಕೆ ನಿಮಗೆ ಕಜಾಯ ಥರ ಅನಿಸುತ್ತೆ. ನಿಮಗೆ ಪಂಚಕಜಾಯ ಬರುತ್ತೆ ಗೊತ್ತಾ? ಆ ಥರ ಒಂದು ಕಜಾಯ ಥರ ಇದೆ. ನಮ್ಮ ಕಡೆ ನೀರು ಕಜಾಯ ಅಂತಾರೆ. ಆ ಒಂದು ಕೈಂಡಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಹಿಂಗೆ ಎತ್ಬಿಟ್ಟು ಜಸ್ಟ್ ಕೈ ಆಚೆ ತೆಗೆದ್ರೆ ತುಪ್ಪ ನೋಡಿ, ಹೆವಿ ತುಪ್ಪ ಹಾಕಿರ್ತಾರೆ. ತುಪ್ಪ ಹಾಕಿ ಮಾಡಿರುವಂಥದ್ದು. ಮೇಲ್ಗಡೆ ನಾನು ಎಕ್ಸ್ಟ್ರಾ ತುಪ್ಪ ಹಾಕ್ಸ್ಕೊಂಡಿದ್ದೀನಿ. ಈ ಒಂದು ಶೇಡ್ ನೋಡಿ ನಿಮಗೆ. ಈ ಕಡೆ ಚಟ್ನಿ, ಈ ಕಡೆ ಆಲೂಗಡ್ಡೆ ಪಲ್ಯ ಒಂಥರ ಸಖತ್ತಾಗಿ ಕಾಣಿಸ್ತಾ ಇದೆ. ಅದ್ರ ಮೇಲ್ಗಡೆ ಈ ಒಂದು ದೋಸೆ ರೆಡ್ಡಾಗಿ, ಅದು ಕೂಡ ಅಲ್ಟಿಮೇಟ್ ಆಗಿದೆ. ಫಸ್ಟ್ ನಾವು ಆಲೂಗಡ್ಡೆ ಪಲ್ಯದಿಂದ ಹೋಗ್ಬಿಡೋಣ. ತುಪ್ಪ ಸಿಕ್ಕಾಬಟ್ಟೆ ತುಪ್ಪ ಜೊತೆಗೆ ಆಲೂಗಡ್ಡೆ ಪಲ್ಯ ಒಂದು ಬೈಟ್. ಇದರಲ್ಲಿ ನಿಮಗೆ ಆ ತುಪ್ಪದಲ್ಲಿ ಸೋಕಾಗಿರೋಂಥ ಒಂದು ದೋಸೆ ಅನಿಸುತ್ತೆ. ಕರೆದಿರ್ತಾರೆ ತುಪ್ಪದಲ್ಲೇ. ಒಂದು ತುಪ್ಪ ಫ್ಲೇವರ್ ಅಂತೂ ಡಾಮಿನೇಟ್ ಮಾಡುತ್ತೆ. ಫಸ್ಟ್ ಬೈಟಿಗೆ ನಿಮಗೆ ಆಲೂಗಡ್ಡೆ ಫ್ಲೇವರೇ ಗೊತ್ತಾಗಲ್ಲ. ಕಂಪ್ಲೀಟ್ ತುಪ್ಪ, ಆ ಕ್ರಿಸ್ಪಿನೆಸ್ಸು, ಆ ತುಪ್ಪದಲ್ಲಿ ಬೇಯಿಸಿರ್ತಾರಲ್ಲ, ಔಟ್ರ್ ಲೇಯರು ಕ್ರಿಸ್ಪಿಯಾಗಿ ಕರುಮ್ ಅಂತ ಸಿಗ್ತಾ ಇರುತ್ತೆ. ಒಳ್ಳೆ ಟೇಸ್ಟು. ಆಲೂಗಡ್ಡೆ ಪಲ್ಯಲ್ಲಿ ಸ್ವಲ್ಪ ಈ ಸಾಲ್ಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಸೊ ಈಗ ಚಟ್ನಿ ಜೊತೆಗೆ ಟ್ರೈ ಮಾಡೋಣ. ಗರಿಗರಿಯಾಗಿದೆ ದೋಸೆ. ತುಪ್ಪದಲ್ಲೇ ಕರೆದುಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಔಟರ್ ಸರ್ಫೇಸ್ ನಿಮಗೆ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಕೈಯಲ್ಲಿ ಮುಟ್ಟಬೇಕಾದ್ರೆ ಒಂದು ಹಾರ್ಡ್ನೆಸ್ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಬಟ್ ಒಳಗಡೆ ಲೇಯರು ಸ್ಪಾಂಜ್ ಇದ್ದಂಗಿದೆ ಗುರು. ಲಿಟ್ರಲಾಗಿ ಸ್ಪಾಂಜು. ಪ್ರೆಸ್ ಮಾಡಿದ್ರೆ ಬರೀ ತುಪ್ಪ ಬರುತ್ತೆ. ಹಂಗೆ ಸ್ವಲ್ಪ ಚಟ್ನಿ ಜೊತೆ ಟ್ರೈ ಮಾಡೋಣ. ಒಂದು ಬೈಟು.
ಚಟ್ನಿ ಸ್ವಲ್ಪ ಸ್ಪೈಸಿ, ಜೊತೆಗೆ ಒಂದು ಕೊಬ್ಬರಿ ಡಾಮಿನೇಷನು ಕ್ರೀಮಿ ಆಗಿದೆ. ಮಧ್ಯದಲ್ಲಿ ಇಟ್ಟಲಾಗೆ ಆ ತರಿ ಇದೆಯಲ್ಲ, ತರಿ ಸಿಗುತ್ತೆ, ಫೀಲ್ ಮಾಡ್ತೀರಾ. ಬಾಯಿಗಿಟ್ಟ ತಕ್ಷಣ ಒಂದು ಜ್ಯೂಸಿನ ಔಟ್ ಆಗುತ್ತೆ. ಮತ್ತು ಈ ಒಂದು ದೋಸೆ ತುಪ್ಪದಲ್ಲಿ ರೋಸ್ಟ್ ಮಾಡಿರ್ತಾರಲ್ಲ, ಗರಿಗರಿಯಾಗಿ ಕರುಮ್ ಅಂತ ಆ ಚಟ್ನಿ ಫ್ಲೇವರ್ ಜೊತೆ ತಿನ್ನೋಕ್ಕೆ ಅಲ್ಟಿಮೇಟ್ ಆಗಿದೆ. ಇದರಲ್ಲಿ ನಿಮಗೆ ತುಪ್ಪ ಗೊತ್ತಾಗಲ್ಲ. ನೀವು ಆಲೂಗಡ್ಡೆ ಪಲ್ಯದಲ್ಲಿ ತಿಂದರೆ ಆ ತುಪ್ಪ ಡಾಮಿನೇಟ್ ಮಾಡುತ್ತೆ, ಬಟ್ ಚಟ್ನಿ ಅಂತ ಬಂದಾಗ ಚಟ್ನಿನೇ ಡಾಮಿನೇಟ್ ಮಾಡುತ್ತೆ. ಆ ಒಂದು ಹಸಿಮೆಣಸಿನಕಾಯಿ ಖಾರ ಕೂಡ ಲೈಟಾಗಿ ಘಾಟಾಗಿದೆ. ಸೇಮ್ ನಿಮಗೆ ಚಿಕನ್ನ ಟಿಫನ್ ರೂಮಲ್ಲಿ ಏನು ತಿಂತಿರಲ್ಲ ಆ ಒಂದು ಕೈಂಡೆಲ್ಲ ಇದೆ, ಬಟ್ ಇವ್ರದ್ದು ಕ್ರಿಸ್ಪಿ ಜಾಸ್ತಿ. ಆ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಒಂಥರ ಮಸ್ತಾಗಿದೆ. 60 ರೂಪಾಯಿಗೆ ಪಗಡೊಬ್ಬ ಹೊರತಾಗಿರುತ್ತೆ. ತುಪ್ಪ ಜಾಸ್ತಿ ಇಷ್ಟಪಡ್ತೀನಿ, ತುಪ್ಪ ಭರಿತವಾಗಿ. ಈಗ ರಾಮೇಶ್ವರಂ ಕೆಫೆಲ್ ತಿಂತಿರಲ್ಲ ಆ ಥರ ತುಪ್ಪ ಇಷ್ಟಪಡೋರು ಇಲ್ಲಿ ಬಂದು ಟೇಸ್ಟ್ ಮಾಡಿ ಪಗ ಕೊಳ್ದೋಯ್ತೀರಾ. ಕಾಸ್ಟ್ಲಿ ಅಲ್ಲ, ಬಜೆಟ್ ಫ್ರೆಂಡ್ಲಿ, ಜಸ್ಟ್ 60 ರೂಪಾಯಿ ಕೊಡುವಂಥದ್ದು. ಎಕ್ಸ್ಟ್ರಾ ತುಪ್ಪ ಬೇಕಾದರೆ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಂತೆ. ಈಗ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಒಂದು ಮರ್ಜು ಹೌದಾ. ಇದು ಯಾವ ಥರ ಅಂದರೆ ನಿಮಗೆ ಹಿತವಾಗಿರಲ್ಲ, ಕಮ್ಮಿ ಅನ್ಸಲ್ಲ. ಒಂದೇ ದೋಸೆ ಸಿಕ್ಕಾಪಟ್ಟೆ ಹೆವಿ ಅನಿಸುತ್ತೆ, ಬಟ್ ಹೆವಿ ಆಗಿದ್ರು ಕೂಡ ವರ್ತಾಗಿರುತ್ತೆ. ಟೇಸ್ಟ್ಗೋಸ್ಕರ ಒಂದು ಟೇಸ್ಟ್ ಮಾಡ್ತೀನಿ ಅಂದರೆ ಪಕ್ಕ ಟೇಸ್ಟ್ ಮಾಡಿ. ಒಳ್ಳೆ ಜಾಗ, ಒಳ್ಳೆ ಟೇಸ್ಟು, ಮನುಷ್ಯ ಕೂಡ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡ್ತಾರೆ ಗುರು. ಯಾರೇ ಕಸ್ಟಮರು ಎಷ್ಟೇ ಕಿರಿಕಿರಿ ಮಾಡೋರು ಬಂದರೂ ಕೂಡ ಖುಷಿಯಾಗಿ ಮಾತಾಡ್ತಾರೆ. ಏನು ಬೇಕು ಸರ್ ಅಂತ ನಿಧಾನವಾಗಿ ಮಾತಾಡಿ ಅವ್ರು ಬೇಕಾಗಿರೋಂಥ ಐಟಮ್ ಕೊಟ್ಟು ನಗ್ನಗ್ತಾನೆ ಇರ್ತಾರೆ. ಆ ಒಂದು ಕಡೆಗೆ ಒಂದು ಜನ ಬಂದು ಟೇಸ್ಟ್ ಮಾಡ್ಬೇಕನ್ಸುತ್ತೆ. ಸರ್ ನಮಸ್ತೆ. ನಮಸ್ತೆ ಸ್ವಾಮಿ. ತಮ್ಮ ಹೆಸರು? ರಂಗನಾಥ್ ಅಂತ. GTRಗೆ ಯಾವಾಗಿಂದ ಬರ್ತಾ ಇದ್ದೀರಾ? ಇಲ್ಲ, ಸುಮಾರು ವರ್ಷಗಳಿಂದ ಎಷ್ಟು ಸುಮಾರು ಓಪನ್ ಮಾಡ್ದಾಗಿಂದ ಬರ್ತಾ ಇದ್ದೀವಿ. 25 ವರ್ಷದಿಂದ ಬರ್ತಾ ಇದ್ದೀರಾ. ಏನು ಇಷ್ಟ ಇಲ್ಲಿ? ಇಡ್ಲಿ, ದೋಸೆ, ಮಸಾಲೆ ದೋಸೆ ನಂಬರ್ 1. ಮಸಾಲೆ ದೋಸೆ ಬಿಟ್ಟು ಇಡ್ಲಿ ತಗೊಂಡಿದ್ದೀರಾ? ಅದು ತಿಂತೀವಿ, ಅದು ಅಡುಗೆ ಮಾಡಿದ್ದೀವಿ. ಓಕೆ, ಇದಾದ್ಮೇಲೆ ಅದನ್ನ ತಿನ್ನಕ್ಕೆ? ಅದನ್ನ ತಿನ್ನಕ್ಕೆ ಮಸಾಲೆ ದೋಸೆ ಫೇಮಸ್ ಇಲ್ಲಿ. ಓಕೆ, ಹಲ್ವಾ ಇದ್ದಂಗೆ ಇರುತ್ತೆ. ಹಲ್ವಾ ಇದ್ದಂಗೆ ಇರುತ್ತೆ. ಸೂಪರ್ ಮಸಾಲೆ ದೋಸೆ. ರೆಗ್ಯುಲರ್ ಬರ್ತೀರಾ? ಬರ್ತಾ ಇರ್ತೀವಿ. ನಮ್ಮ ಗ್ಯಾಂಗ್ ಎಲ್ಲ ಸ್ವಲ್ಪ ಜನ ಜಾಸ್ತಿ ಇದೀವಿ. ತುಂಬಾ ಜನ ಕರ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ. ಬರ್ತಾ ಇರ್ತೀವಿ ಅವಾಗ ವಾರಕ್ಕೆ 2 ಸತಿ 3 ಸತಿ ಅವಾಗ ನಿಯರ್ ಬೈ ಇಲ್ಲಿ ಇದೇ ಇಲ್ಲಿ ಬರೋ ಜನ ಹೊಸಕೋಟೆಯಿಂದ ಬರ್ತಾರೆ, ಓಕೆ, KPM ಇಂದ ಬರ್ತಾರೆ. ಗ್ಯಾಂಗ್ಗಳು ಸಂಡೇ ಟೈಮು, ಸಾಟರ್ಡೆ ಟೈಮು, ಈ ರಜೆಗಳಿದ್ದಾಗ ಕಬ್ಬು ಪಾಕಿ ಗ್ಯಾಂಗ್ ಸಾಫ್ಟ್ವೇರ್ ಕಂಪ್ನಿಗಳು ಒಂದೊಂದ್ಸತಿ ಬಂದು 55 ಜನ ಬರ್ತಾರೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಆಚೆ ಕಾಯ್ಕೊಂಡಿದ್ದು ಕಾದಿದ್ದು ತಿಂದ್ಬಿಟ್ಟು ಹೋಗ್ತಾರೆ. ಓಕೆ ಓಕೆ. ಬಂದವರಿಗೆ ಇದನ್ನ ಟ್ರೈ ಮಾಡ್ಬೇಕಂದ್ರೆ ಯಾವ್ದು ಹೇಳ್ತೀರಾ? ಇಲ್ಲಿ ನೀರು ದೋಸೆ, ಇದು ಖಾಲಿ ದೋಸೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ನಾನು ತಗೋಬೇಕಂದ್ರೆ ಯಾವ ಐಟಮ್ ಹೇಳ್ತೀರಾ? ಇಲ್ಲಿ ನಿಮ್ಗೆ 25 ವರ್ಷ ಟೇಸ್ಟ್. ಮಸಾಲೆ ದೋಸೆ, ಮಸಾಲೆ ದೋಸೆ, ಖಾಲಿ ದೋಸೆ, ಅದು ಬಾತು ಚೆನ್ನಾಗಿರುತ್ತೆ. ಇಡ್ಲಿ ಸಾಫ್ಟ್ ಆಗಿರುತ್ತೆ, ಸಿಂಗಲ್ ಇಡ್ಲಿ ಭಾಳ ಚೆನ್ನಾಗಿರುತ್ತೆ. ಸರ್ ನನಗೆ ಸರ್ ಹಾಫ್ ಚಿತ್ರಾನ್ನ, ಪಲಾವ್ ಇದ್ರೆ ಹಾಫ್ ನೋಡಿ. ಆ್ಯಕ್ಚುಲಿ ನಾನು ಲೇಟಾಗಿ ಬಂದೆ, ಐಟಮ್ ಆಲ್ಮೋಸ್ಟ್ ಖಾಲಿ ಆಗುತ್ತೆ. ಬೆಳಗ್ಗೆ 7ರಿಂದ 12 ಗಂಟೆವರೆಗೂ ರನ್ ಮಾಡ್ತಾರೆ. ದೋಸೆ ಕಂಟಿನ್ಯೂಸ್ ಆಗಿರುತ್ತೆ. ಈ ರೈಸ್ ಐಟಮು ಸ್ವಲ್ಪ ಬೇಗನೆ ಖಾಲಿ ಆಗುವಂಥದ್ದು. ಇಡ್ಲಿ ಕೂಡ ಖಾಲಿ ಆಗಿಬಿಡುತ್ತೆ. ಇದೆಯಾ ಪಲಾವು? ಖಾಲಿ ಆಗ್ಬಿಟ್ಟಿದೆಯಾ? ಇಡ್ಲಿ ಇದೆಯಾ ಹೋಗಲಿ? ಅದು ಖಾಲಿನಾ? ಹಾಫ್ ಚಿತ್ರಾನ್ನ ಫುಲ್ ಎಷ್ಟಿದು? ಫುಲ್ ಎಷ್ಟು? 55 ರೂಪೀಸ್. ಇದಕ್ಕೂ ತುಪ್ಪ ಹಾಕ್ತೀರಾ? ಹಾಂ, ಇದಕ್ಕೂ ತುಪ್ಪ ಹಾಕ್ತೀರಾ? ಹಂಗಂತೀರಾ? ಓಕೆ ಓಕೆ. ಫುಲ್ ರೈಸು ಇನ್ಕ್ಲೂಡಿಂಗ್ ತುಪ್ಪ 50 ರೂಪಾಯಿ. ಹಾಂ, ಹಾಕ್ಸ್ಕೊಂಡು ಓಕೆ. ಹಾಂ ಹಾಂ, ಓಕೆ ಓಕೆ ಓಕೆ. ತುಪ್ಪ ನೀವು ಮಿನಿ ಮಸಾಲೆ ದೋಸೆ ತಗೊಂತಿರಲ್ಲ, ಅದಕ್ಕಿಂತ ಒಂಚೂರು ರೌಂಡ್ ತುಪ್ಪ ತಗೊಂತಾರೆ ಸರ್. ಹೌದಾ? ತುಪ್ಪ ಜಾಸ್ತಿ ಇಷ್ಟಪಡ್ತಾರೆ. ಅಷ್ಟೊಂದು ತುಪ್ಪ ಹಾಕಿದ್ರೆ ಇನ್ನ ತುಪ್ಪ ಬೇಕು ಅಂತ ಓಕೆ ಓಕೆ. ಇದು 30 ರೂಪಾಯಿನ 25 ರೂಪಾಯಿನ? ಸರ್ ಈಗ ಮಾಮೂಲಿ ಹಾಕ್ಕೊಟ್ಟಿದ್ದೀನಿ, ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ. ಇಲ್ಲ, ಸೊ ಹಾಫ್ ಎಷ್ಟಾಗುತ್ತೆ? ಪ್ರೈಸ್ ಬಂದು ಹಾಫ್ ಪ್ರೈಸ್ ಬಂದು 40 ರೂಪಾಯಿ, ಫುಲ್ ಬಂದು 55 ರೂಪಾಯಿ. ಫುಲ್ ಅಲ್ಲ, ಒಂದು ಮಾಮೂಲಿ. ಸರಿ ಸರಿ, ಓಕೆ ಓಕೆ ಓಕೆ, ಥ್ಯಾಂಕ್ಸ್ ಅಣ್ಣ. ಎಸ್, ನಾನು ಚಿತ್ರಾನ್ನ ಹಾಫ್ಗಿಂತ ಹಾಫ್ ಕಮ್ಮಿ ತೊಗೊಂಡಿದ್ದೀನಿ, ಬಿಕಾಸ್ ಆಲ್ರೆಡಿ ಒಂದು ಶೂಟ್ ಮುಗಿಸ್ಕೊಬಂದಿದ್ದೀನಿ. ಸೇಮ್ ಕಾನ್ಸೆಪ್ಟಲ್ಲಿ ಶೂಟು. ಮುದ್ದಣ್ಣ ನೀವು ಕೇಳಿರ್ತಾರೆ, ವಿಡಿಯೋ ಬಂದಿರುತ್ತೆ, ನೋಡಿರ್ತೀರ. ಇದು 2ನೇ ಜಾಗ. ಕಂಟಿನ್ಯೂಸ್ ಫ್ಲೋಲ್ ತಿನ್ನೋಕ್ಕಾಗಲ್ಲ ಅಂತ ಒಂದು ಹಾಫ್ ಚಿತ್ರಾನ್ನ, ಅದಕ್ಕೆ ಮೇಲೆ ಇವರೇ ಎಕ್ಸ್ಟ್ರಾ ತುಪ್ಪ ಹಾಕ್ಬಿಟ್ಟು ಟೇಸ್ಟ್ ಮಾಡಿ ಸರ್ ಅಂತ ಹೇಳಿದ್ರು. ನಮ್ಮ ಜಾಗಕ್ಕೆ ಹೋಗೋಣ, ಚಿಕ್ಕ ಜಾಗ, ಜನ ಬರ್ತಾ ಇರ್ತಾರೆ. ಎಸ್, ನಮ್ಮ 2ನೇ ಐಟಮು ಚಿತ್ರಾನ್ನ, ಹೆರಳಿಕಾಯಿ ಚಿತ್ರಾನ್ನ ಅಂತ ತೊಗೊಂಡಿದ್ದೀನಿ. ಅದ್ರ ಮೇಲೆ ಈ ಆಲೂಗಡ್ಡೆ ಪಲ್ಯ ಸಾಗು ಕೊಟ್ಟಿದ್ದಾರೆ, ಜೊತೆಗೆ ಚಟ್ನಿ ಕೂಡ ಕೊಟ್ಟಿದ್ದಾರೆ, ಅದ್ರ ಮೇಲೆ ತುಪ್ಪ ಕೂಡ ಹಾಕ್ಕೊಟ್ಟಿದ್ದಾರೆ. ಫಸ್ಟ್ ನಾವು ಹೆರಳಿಕಾಯಿ ಚಿತ್ರಾನ್ನ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಬೇಸಿಕ್ಕಾಗಿ ಆ ಒಂದು ರೈಸ್ ಮಾತ್ರ ಟ್ರೈ ಮಾಡೋಣ. ವಿತೌಟ್ ತುಪ್ಪ, ವಿತೌಟ್ ಸಾಗು, ವಿತೌಟ್ ಚಟ್ನಿ. ಒಂದು ಬೈಟ್. ಒಂದು ಓಮ್ಲಿ ಚಿತ್ರಾನ್ನ, ಹೆರಳಿಕಾಯಿ ಫ್ಲೇವರ್ ಗೊತ್ತಾಗುತ್ತೆ. ಮಿಡಲ್ಲೇ ಈ ಕಾಳುಗಳು ಹಾಕಿರುತ್ತಲ್ಲ ಅದು ಸಿಗ್ತಾ ಇರುತ್ತೆ. ಟರ್ಮರಿಕ್ ಫ್ಲೇವರು, ಹೆರಳಿಕಾಯಿ ಫ್ಲೇವರು ಹೆವಿ ಡಾಮಿನೇಟ್ ಮಾಡುತ್ತೆ. ಚೆನ್ನಾಗಿದೆ, ಒಂಥರ ಹೋಮ್ಲಿಯಾಗಿ ಮನೇಲಿ ಮಾಡಿದ್ರೆ ಯಾವ ಥರ ಇರುತ್ತೋ ಆ ಥರ ಒಂದು ಟೇಸ್ಟ್ಲಿರುವಂಥದ್ದು. ತುಪ್ಪ ಹಾಕ್ಬಿಟ್ಟಿದ್ರೆ ಮಿಕ್ಸ್ ಆಗಿಬಿಟ್ಟಿದೆ, ಆ ತುಪ್ಪದ ಫ್ಲೇವರ್ ಗೊತ್ತಾಗ್ತಾ ಇದೆ.
ಲಿಟ್ರಲ್ ಆಗಿ ಚಿತ್ರಾನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾರೆ. ಇದೇ ಒಂದು ಜಾಗದಲ್ಲಿ ಫಸ್ಟ್ ಟೈಮ್ ತಿಂತಾ ಇರೋದು, ಬಟ್ ಚೆನ್ನಾಗಿದೆ. ಈಗ ನಾವು ಈ ಸಾಗು ತೊಗೊಳ್ಳೋಣ. ಸಾಗು ಜೊತೆಗೆ ಚಿತ್ರಾನ್ನ ಅಂತೆ, ಎಂಥ ಕಾಂಬಿನೇಷನ್ ನೋಡಿ. ಸಾಗು ಅಂತಲೇ ಗೊತ್ತಾಗಲ್ಲ ಗುರು, ತುಪ್ಪ ಮಾತ್ರ ಡಾಮಿನೇಟ್ ಮಾಡುತ್ತೆ. ಆ ಹೆರ್ಲಿಕಲ್ ಫ್ಲೇವರು ಗೊತ್ತಾಗ್ತಾ ಇಲ್ಲ. ಬಿಡಿ ಬಿಡಿ ಮಾಡಿಬಿಟ್ಟು ಆ ತುಪ್ಪದ ಫ್ಲೇವರ್ ಜೊತೆಗೆ ತಿನ್ನೋಕೆ ಒಂಥರ ಚೆನ್ನಾಗಿದೆ. ಲೈಟಾಗಿ ಚಿತ್ರಾನ್ನ ಫ್ಲೇವರ್ ಅಷ್ಟೇ. ಈಗ ನಾವು ಚಟ್ನಿ ಜೊತೆ ಟ್ರೈ ಮಾಡುವ ಸಮಯ. ರೈಸು ಈ ತುಪ್ಪ ಹಾಕಿರೋದ್ರಿಂದ ಬಿಡಿ 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 ಕಾಳು ಥರ ಆಗಿಬಿಡುತ್ತೆ. ಚಟ್ನಿ ಹಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೈಟು. ಚಟ್ನಿ ಚಿತ್ರಾನ್ನ ತುಪ್ಪ ಒಳ್ಳೆ ಕಾಂಬಿನೇಷನು, ಸೂಪರ್ ಆಗಿದೆ. ಸಾಗು ಅವಾಯ್ಡ್ ಮಾಡಿ, ಚಟ್ನಿ ಚಿತ್ರಾನ್ನ ಟ್ರೈ ಮಾಡಿ. ಅಲ್ಟಿಮೇಟ್ ಆಗಿದೆ. ತುಪ್ಪ ಹಾಕ್ಸ್ಕೊಳ್ಳಿ, ಒಳ್ಳೆ ಟೇಸ್ಟು, ಬೊಂಬಾಟಾಗಿದೆ. ಇನ್ನೂ ಸುಮಾರು ಐಟಮ್ ಸಿಗುತ್ತೆ ದೋಸೆಲಿ. ಈ ಮಿನಿ ಮಸಾಲೆ ದೋಸೆ, ಪ್ಲೇನ್ ದೋಸೆ, ಪ್ಲೇನ್ ಖಾಲಿ ದೋಸೆ, ತುಪ್ಪದ ಖಾಲಿ ದೋಸೆ, ಈ ಥರ ಸುಮಾರು ಐಟಮ್ ಸಿಗುತ್ತೆ. ಇಡ್ಲಿನೂ ಸಿಗುತ್ತೆ ಬೇಗನೆ ಬಂದರೆ. ಇನ್ನೂ ಬೇಗನೆ ಬಂದರೆ ಪಲಾವ್ ಕೂಡ ಸಿಗುವಂಥದ್ದು. ನಮಗೆಲ್ಲ ಖಾಲಿಯಾಗಿ ಲಾಸ್ಟ್ ಚಿತ್ರಾನ್ನ ಮಾತ್ರ ಇತ್ತು. ಸೊ 2 ಐಟಮ್ ನಾನು ಎಂಡ್ ಮಾಡ್ಕೊತೀನಿ. ಲಿಟ್ರಲಾಗಿ ಫುಲ್ ಆಗಿದ್ದೀನಿ, ಯಾಕಂದರೆ ತುಪ್ಪ ಅನ್ನೋದು ನಮ್ಮನ್ನ ಡಾಮಿನೇಟ್ ಮಾಡುತ್ತೆ. ಆಲ್ರೆಡಿ ನನ್ನ ಕಂಪ್ಲೀಟಾಗಿ ಮುಗಿಸ್ಬಿಟ್ಟಿದೆ. ಲಾಸ್ಟ್ ಒಂದು ಬೈಟು. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಡೀಟೇಲು, ಟೈಮಿಂಗು ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಟೇಕ್ ಕೇರ್, ಬಾಯ್.